ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಮಕ್ಕಳ ಕೈಯಲ್ಲಿ ಮಲಗುಂಡಿ ಸ್ವಚ್ಛ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿದೆ. ಕೋಲಾರ ಘಟನೆ ಮಾಸು ಮುನ್ನವೇ ಬೆಂಗಳೂರಿನಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸಿದ ಸಿಬ್ಬಂದಿ. ಅಂದ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಪೋಷಕರ ಪ್ರತಿಭಟನೆ. ಪೋಷಕರು ಸೇರ್ತಾ ಇದ್ದ ಹಾಗೆ ಶಾಲೆಗೆ ಬಂದ ಶಿಕ್ಷಕರು. ನೋಡಿ, ಕೋಲಾರದಲ್ಲಿ ಈಗಾಗಲೇ ಸಸ್ಪೆಂಡ್ ಆಗಿದೆ. ಮತ್ತೆ ಬೆಂಗಳೂರಿನಲ್ಲೂ ಕೂಡ ಈ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಘಟನೆ, ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸಿದ ಸಿಬ್ಬಂದಿ. ಅಂದ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಈ ಕೂಡಲೇ ಸಂಬಂಧಪಟ್ಟವರು ಸಸ್ಪೆಂಡ್ ಆಗಲೇಬೇಕು. ಶೌಚಾಲಯ ಕ್ಲೀನ್ ಮಾಡೋದಕ್ಕೆ ಸರ್ಕಾರ ದುಡ್ಡು ಕೊಡೋದು ಯಾವುದಕ್ಕೆ? ಯಾಕೆ ಅದು ಆಗ್ತಾ ಇಲ್ಲ? ಒಂದು ವೇಳೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಶಿಕ್ಷಕರೇ ಮಾಡಬೇಕಿತ್ತು. ಬೇಕಿದ್ರೆ ಮಕ್ಕಳಿಂದ ಯಾಕೆ ಮಾಡಿದ್ರಿ? ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸಿದ ಸಿಬ್ಬಂದಿ. ಇದಕ್ಕೆ ಅನೇಕರು ಸಬೂಬು ಕೊಡ್ಬೋದು. ಹಿಂದೆ ಮಾಡ್ತಾ ಇರಲಿಲ್ವಾ, ಮುಂದೆ ಮಾಡ್ತಾ ಇರಲಿಲ್ವಾ, ಆ ಪ್ರಶ್ನೆ ಅಲ್ಲ. ಈಗ ಕಾನೂನಿದೆ, ಮಕ್ಕಳಿಂದ ಮಾಡಿಸಬಾರ್ದು, ಅಷ್ಟೇ. ಪೋಷಕರು ಸೇರ್ತಾ ಇದ್ದ ಹಾಗೆ ಶಾಲೆಗೆ ಬಂದಿದ್ದಾರಂತೆ ಶಿಕ್ಷಕರು. ಯಾರು ಮಾಡಿಸಿದ್ದಿದು? ಮಕ್ಕಳ ಕೈಯಲ್ಲಿ ಮಲಗುಂಡಿ ಸ್ವಚ್ಛ ಬೆನ್ನಲ್ಲೇ ಮತ್ತೊಂದು ಘಟನೆ ಇತ್ತೀಚೆಗೆ ಕೋಲಾರದಲ್ಲಿ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 3-4 ಮಂದಿ ಸಸ್ಪೆಂಡ್ ಆಗಿದ್ದರು. ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅಂತಂದರೆ ಏನು ಮಾಡೋಣ ಅಂತ ಕೈ ಕಟ್ಟಿ ಕುಳಿತುವಂಥ ಪ್ರಶ್ನೆ ಇಲ್ಲ. ಅಂದ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏನು ಈ ಘಟನೆ ನಡೆದಿದೆ, ಇದಕ್ಕೆ ಸಂಬಂಧಪಟ್ಟವರು ಯಾರು? ಆ ರೀತಿ ಮಕ್ಕಳ ಹತ್ರ ಶೌಚದ ಗುಂಡಿ ಕ್ಲೀನ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟವರು ಯಾರು? ಅವರನ್ನು ಈ ಕ್ಷಣದಿಂದ ಸಸ್ಪೆಂಡ್ ಮಾಡಲೇಬೇಕು. ಓಕೆ, ಮತ್ತೊಮ್ಮೆ ವಿಷಯ ಗೊತ್ತಾಗ್ತಾ ಇದ್ದಾಗೆ ಪೋಷಕರು ಪ್ರತಿಭಟನೆ ಮಾಡಿದ್ದಾರೆ. ನೋಡಿ, ಮೊನ್ನೆ ಅಷ್ಟೇ ಕೋಲಾರದಲ್ಲಿ ಈ ಮಲದ ಗುಂಡಿ ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡಿಸುವಂಥದ್ದು ಅಥವಾ ಟಾಯ್ಲೆಟ್ ಮಕ್ಕಳಿಂದ ಮಾಡಿಸೋಂಗಿಲ್ಲ. ನೋಡಿ, ಆಯಾಯ ಕಾಲಘಟ್ಟಕ್ಕೆ ಆಯಾಯ ಕೆಲವು ಬದಲಾವಣೆಗಳನ್ನು ನಮ್ಮನ್ನು ಆಳುವವರಿರ್ಬೋದು, ನಮ್ಮ ಕಾನೂನು ಇರ್ಬೋದು, ನಮ್ಮ ನಿರ್ಧಾರಗಳು ಆ ರೀತಿ ಆಗತ್ತೆ. ಹಿಂದೆ ಆಗ್ತಾ ಇತ್ತು. ಹಿಂದೆ ಸೇವನಾ ವಾರ ಅಂಥೇಳಿ ಒಂದೊಂದು ವಾರ ಮಾಡ್ತಾಯಿದ್ವಿ, ಗಾಂಧಿ ಅವರ ಏನು ಜಯಂತಿ ಸಂದರ್ಭದಲ್ಲಿ. ಅದು ಆಗಿನ ಕಾಲ. ಈಗ ಮಕ್ಕಳ ಹತ್ರ ಯಾಕೆ ಕ್ಲೀನ್ ಮಾಡಿಸ್ತಾ ಇದ್ದೀರಿ? ಒಂದು ಶಾಲೆ ಅಂತ ಹೇಳುವಾಗ ಅದನ್ನು ಕ್ಲೀನ್ ಮಾಡಿಸೋಕ್ಕೆ ಸಂಬಂಧಪಟ್ಟವರು ಇರ್ತಾರಲ್ವಾ? ಮಕ್ಕಳ ಹತ್ರ ಯಾಕೆ ಮಾಡಿಸಿದ್ರಿ? ಮಕ್ಕಳ ಹತ್ರ? ಅಂದ್ರಹಳ್ಳಿ ಬೆಂಗಳೂರು ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಬಂಧಪಟ್ಟ BO ಈ ಕ್ಷಣ ಸ್ಪಾಟಲ್ಲಿ ಇರಬೇಕು. BO ಯಾರು ಕೇಳಿ? ಸಂಬಂಧಪಟ್ಟ BO DDPI ಸ್ಪಾಟಲ್ಲಿ ಇರಬೇಕು. ಈ ಕ್ಷಣ ಯಾರವರನ್ನು ಆ ರೀತಿ ಕೆಲಸ ಮಾಡಿಸಿದ್ದಾರೆ, ಅವರ ಹತ್ರ ಸ್ವಚ್ಛ ಮಾಡಿಸಿದ್ದಾರೆ, ಈ ಕ್ಷಣ ಅವರನ್ನು ಕೆಲಸದಿಂದ ಕಿತ್ತೊಗೆಯಬೇಕು. ಅವರು ಶಿಕ್ಷಕರಾಗಿದ್ದರೂ ಸರಿ, ಪ್ರಿನ್ಸಿಪಾಲ್ ಆಗಿದ್ದರೂ ಸರಿ, ಮುಖ್ಯೋಪಾಧ್ಯಾಯರಾಗಿದ್ದರೂ ಸರಿ, ಯಾರೇ ಆಗಿರಲಿ, ಮಕ್ಕಳ ಹತ್ರ ಕೆಲಸ ಮಾಡಿಸೋಂಗಿಲ್ಲ. ಅದು ಕೂಡ ಶೌಚಾಲಯ ಕ್ಲೀನ್ ಮಾಡಿಸುವಂಥದ್ದು. ಯಾಕೆ ಮಾಡಿದ್ರು ಅಂತ ಕೇಳಿದರೆ, ಎಲ್ಲರ ಹತ್ರ ಮಾಡಿಸಿ ಆಗಿದ್ರೆ ಎಲ್ಲರ ಹತ್ರ ಮಾಡಿಸಿ ಆಗತ್ತಾ? ದೊಡ್ಡ ಖಾಸಗಿ ಶಾಲೆಗಳಿಗೆ ಹೋಗ್ತಾರಲ್ಲ ದೊಡ್ಡವರ ಮಕ್ಕಳು, ನೀವು ಮಾಡಿಸಿದ್ರೆ ನೀವು ಉಳಿತೀರಾ? ನೀವು ಬಡವರ ಮಕ್ಕಳು ಅಂದ ತಕ್ಷಣ ಏನು ಬೇಕಿದ್ರು ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರಲ್ಲ. ವೀರೇಶ್ ಇದರ ಬಗ್ಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದೊಂದು ಅಮಾನವೀಯ ಕೃತ್ಯ. ಅದನ್ನು ಯಾರು ಮಾಡಬೇಕು ಅವರೇ ಮಾಡಬೇಕು. ಪ್ರತಿ ಸಲ ಹೇಳ್ತೀವಲ್ಲ ನಾವು, ಪ್ರತಿ ಸಲ ಒಂದು ಮಾತನ್ನು ಹೇಳ್ತಾ ಇರ್ತೀವಿ, ಎಲ್ಲರಿಗೂ ಸಮಾನತೆ ಕೊಟ್ಬಿಡಬೇಕು. ಯಾರಿಗೆ ಏನೋ ಪ್ರತಿಭೆ ಇದೆ ಅವ್ರಿಗೆ ಕೊಡಬೇಕು, ಎಲ್ಲರೂ ಸಮಾನರು, ಮೀಸಲಾತಿ ಕೊಡಬಾರ್ದು, ಹಿಂಗೆಲ್ಲ ಮಾತಾಡ್ತಾರಲ್ಲ ಕೆಲವರು. ಬನ್ನಿ, ಮಲದ ಗುಂಡಿಗೆ ಇಳಿಯೋದಕ್ಕೆ ಯಾರು ಬರ್ತಾರೆ? ಯಾಕೆ ಒಂದು ಸಮುದಾಯಕ್ಕೆ ಮಾತ್ರ ಅದನ್ನು ಮೀಸಲಿಡೋದು? ಬನ್ನಿ, ಮೀಸಲಾತಿ ಬೇಡ ಅಂತ ಹೇಳೋರು ಎಲ್ಲಿ ತನಕ ಸಹಿಸಬೇಕ್ರಿ ಇದನ್ನೆಲ್ಲ? ಬಡವರ ಮಕ್ಕಳು ಇದಕ್ಕೆ ಇರೋದಾ? ಬಡವರ ಮಕ್ಕಳು ಬೆಳಿಲೇಬಾರ್ದ? ವೀರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಬೆಂಗಳೂರು ನಡೆದಿರುವಂಥ ಘಟನೆ, ಇದನ್ನು ಭಾಳ ದೊಡ್ಡ ಸ್ಟೋರಿಯನ್ನಾಗಿ ಮಾಡಬೇಕು. ಅವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿತಾರೆ, ಇವರು ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಾರೆ, ಆ ಪಾರ್ಟಿ ಬರುತ್ತಾ, ಈ ಪಾರ್ಟಿ ಬರುತ್ತಾ, ಅದೊಂದು ನಕ್ಕಾಪಿಚ್ಚ. ನಿಜವಾಗ್ಲೂ ಸ್ಟೋರಿ ಅಂದರೆ ಇದು. ಯಾಕೆ ಅಂತಂದರೆ, ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ಸಂದೇಶ ರವಾನೆ ಆಗಬೇಕು. ಮಕ್ಕಳನ್ನು ಮಲಗುಂಡಿ ಕ್ಲೀನ್ ಮಾಡುವಂಥ ಯಾವನೇ ಆಗಿರಲಿ, ಆತ ಪೋಷಕನೋ ಶಿಕ್ಷಕನೋ ಮತ್ತೊಬ್ಬನೋ ಅಲ್ಲಿ ಶಾಲೆಯಲ್ಲಿರುವಂಥದ್ದು, ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಎಸ್, ಲೇಟೆಸ್ಟ್ ಅಪ್ಡೇಟ್ ಏನಿದೆ ವೀರೇಶ್? ಜಯಪ್ರಕಾಶ್ ಶೆಟ್ಟಿ, ಕೋಲಾರದ ಘಟನೆಯ ಮಾಸುವ ಮುನ್ನವೇ ಇದೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಇದೀಗ ಶಾಲೆಯ ಮಕ್ಕಳ
ಏನು ಮಕ್ಕಳ ಏನು ಹಿಡ್ಕೊಂಡು ಏನು ಟಾಯ್ಲೆಟ್ ಮತ್ತು ಕ್ಲೀನ್ ಮಾಡಿಸಿದಂತ ಈಗ ಗಂಭೀರ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಪೋಷಕರು ಸಹ ಏನು ಶಾಲೆಯ ಮುಂದ್ಗಡೆ ಪ್ರೊಟೆಸ್ಟ್ ಮಾಡ್ತಿದ್ರೆ. ಯಾಕಂದ್ರೆ ಈ ಒಂದು ಘಟನೆ ಆದ ನಂತರ ಶಾಲೆಯ ಏನು ಟೈಮಿಂಗ್ ಸಹ ಬದಲಾವಣೆ ಮಾಡ್ತಾರೆ. ಶಿಕ್ಷಕರು 8ವರೆಗೆ ಶಾಲೆ ಓಪನ್ ಮಾಡಬೇಕಿತ್ತು, ಬಟ್ ಇದೀಗ 9 ಗಂಟೆಗೆ ಓಪನ್ ಮಾಡಿದರೆ 9:15 ಆಗುತ್ತೆ. ಹೀಗಾಗಿ ಪೋಷಕರು ಮಕ್ಕಳು ಶಾಲೆಯ ಮುಂದ್ಗಡೆ ಪ್ರೊಟೆಸ್ಟ್ ಮಾಡ್ತಿದ್ರೆ. ಅಂದರೆ ಈ ಒಂದು ಘಟನೆ ಯಾಕಾಯಿತು ಇನ್ನೂ ಗೊತ್ತಿಲ್ಲ. ಇದರಿಂದ ಶಿಕ್ಷಕರು ಯಾರೋ ಒಬ್ಬ ಹೇಳಿದ್ರು ತೊಳಿಬೇಕಂತ. ಹೀಗಾಗಿ ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ಇನ್ನೂ ಪರಿಶೀಲನೆ ಮಾಡಿಲ್ಲ, ಕ್ರಮಕ್ಕೆ ಮುಂದಾಗಿಲ್ಲ. ಹೀಗಾಗಿ ಪೋಷಕರು ತುಂಬ ಆಕ್ರೋಶವರಾಗ್ತಿದ್ರೆ. ಶಾಲೆಯ ಮುಂದ್ಗಡೆ ನಿಂತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕುಂತ್ಕೊಂಡು. ಯಾಕಂದರೆ ಕೋಲಾರದಲ್ಲಿ ಇದೆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮಲದ ಗುಂಡಿ ಇಡಿಸಿಕೊಂಡು ಮಕ್ಕಳನ್ನ ಕ್ಲೀನ್ ಮಾಡಿಸಿದ್ರು. ಇದೀಗ ಅಂಥದ್ದೊಂದು ಘಟನೆ ಬೆಂಗಳೂರಲ್ಲಿ ಆಗಿದೆ. ಇದು ನಿಜಕ್ಕೂ ಅಮಾನ್ಯ ಘಟನೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಕ್ರಮಕ್ಕೆ ಮುಂದಾಗಬೇಕು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಯಾರು ಆ ಶಾಲೆಯ ಶಿಕ್ಷಕರು ಎಂಬುದು ಪತ್ತೆ ಹಚ್ಚಿ ಏನೋ ಒಂದು ಕಡೆ ಸಸ್ಪೆಂಡ್ ಮಾಡ್ಬೇಕಂತನೋ ಪೋಷಕರು ಒತ್ತಾಯ ಮಾಡ್ತಿದ್ರೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಸಂಬಂಧಪಟ್ಟ ನೋಡಿ, ಇದು ವೀಕ್ಷಕರೇ ಈ ಹಿಂದೆ ಕೋಲಾರದಲ್ಲಿ ಆಗಿರುವಂಥ ದೃಶ್ಯಾವಳಿ ಕೂಡ ತೋರಿಸ್ತಾ ಇದ್ದೀನಿ. ಆ ಮಕ್ಕಳದ್ದು ನೋಡಿ, ಈ ದೃಶ್ಯ ನೋಡಿ, ಅಲ್ಲಿ ಆ ಪೌಡ್ರ್ ಅಲ್ಲಿ ಹಾಕಿ ಮಕ್ಕಳ ಹತ್ರ ಯಾಕ್ರಿ ಕ್ಲೀನ್ ಮಾಡಿಸ್ಬೇಕು? ಯಾರ್ರೀ ಅದು ಸಂಬಂಧಪಟ್ಟವರು? ಯಾರದು? ಶಾಲೆಯ ಶಿಕ್ಷಕರು ಎಂಬುದು ಪತ್ತೆ ಹಚ್ಚಿ ಏನೋ ಒಂದು ಕಡೆ ಸಸ್ಪೆಂಡ್ ಮಾಡ್ಬೇಕಂತನೋ ಪೋಷಕರು ಒತ್ತಾಯ ಮಾಡ್ತಿದ್ರೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಸಂಬಂಧಪಟ್ಟ ನೋಡಿ, ಇದು ವೀಕ್ಷಕರೇ ಈ ಹಿಂದೆ